ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕುಮಾರ್ ಅಶ್ವರಾಜ್ ಮಾತಾಡೋದು. ಹಾಗೂ ವಾಣಿ ಜ್ಯೋತಿಷಾಲೆಯ ವೀಕ್ಷಿಸುವಂಥ ಎಲ್ಲ ವೀಕ್ಷಕ ಬಂಧುಗಳಿಗೆ ನಾನು ಅನಂತ ಕೋಟಿಗಳು ಒಂದೇ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ನಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಮನಿ ವೀಕ್ಷಕ ಬಂಧುಗಳು, ನಾನು ಇವತ್ತು ಧನುಸ್ಸು ಲಗ್ನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಧನುಸ್ಸು ಲಗ್ನದಲ್ಲಿ ಯಾವ ಗ್ರಹ ಶುಭ ಫಲವನ್ನು ಮತ್ತು ಯಾವ ಗ್ರಹ ಅಶುಭ ಫಲವನ್ನು ನೀಡ್ತದಂತ ನಾನೀಗ ಸಂಕ್ಷಿಪ್ತವಾದ ಮಾಹಿತಿ ನೀಡ್ತಾ ಇದ್ದೀನಿ. ಕಾಲಪುರುಷ ತತ್ವದಲ್ಲಿ ಈ ಧನುಸ್ಸು ಲಗ್ನ 9ನೇ ಮನೆ ಆಗ್ತದ, ಧರ್ಮದ ಮನೆ ಆಗ್ತದ, ತ್ರಿಕೋಣದ ಮನೆ ಆಗ್ತದ. ಮತ್ತು ಈ ಲಗ್ನದಲ್ಲಿ ಯಾರು ಜನಿಸಿರ್ತಾರಲ್ಲ ಅವರು ಧರ್ಮ ಕಾರ್ಯ ನಿರತವಾಗಿರ್ತಾರ. ಯಾಕಂದ್ರೆ ಇದು ಧರ್ಮದ ಮನೆ ಆಗ್ತದ, ಉನ್ನತ ವಿದ್ಯಾಭ್ಯಾಸದ ಮನೆ ಆಗ್ತದ. ಈ ಮನೆ ಅತ್ಯಂತ ಶ್ರೇಷ್ಠ ಫಲವನ್ನು ನೀಡ್ತದ. ಈ ಲಗ್ನದಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಅತ್ಯಂತ ಶ್ರೇಷ್ಠ ಫಲವನ್ನು ಅವಶ್ಯವಾಗಿ ನೀಡ್ತದ. ಅದು ಧರ್ಮ ಕಾರ್ಯ ನಿರತನಾಗಿದ್ದಾಗ ಮಾತ್ರ ಆ ವ್ಯಕ್ತಿ ಧರ್ಮ ಕಾರ್ಯ ನಿರತನಾಗಿರ್ಬೇಕು. ಆದ್ರೆ ಈ ಲಗ್ನ ಯಾರೇ ಎಂತ ನಾಸ್ತಿಕದಾನಂದರು ಕೆಲ ಕಾಲಗಳ ನಂತರ ಈ ರಾಶಿಯಲ್ಲಿ ಲಗ್ನ ಜನಿಸಿದ ವ್ಯಕ್ತಿ ಧರ್ಮ ಕಾರ್ಯ ನಿರತನಾಗ್ತಾನ, ಭಗವಂತನ ಬಗ್ಗೆ ಪ್ರೇರಣೆ ಹೊಂದಿರ್ತಾನ, ಮತ್ತು ಮೋಕ್ಷದ ಹಾದಿಯನ್ನು ಸಾಧಿಸುವಂತಹ ಛಲದೊಳಗಿರ್ತಾನ, ಮೋಕ್ಷವನ್ನು ಪಡ್ಕೊಳ್ಳುವಂಥ ಆಶೆ ಒಳಗಿರ್ತಾನ. ಯಾಕಂದರೆ ಇಲ್ಲಿರೋದು ಮೊದಲನೇದಾಗಿ ಕೇತು ನಕ್ಷತ್ರ, ಮೂಲಾ ನಕ್ಷತ್ರ ಇರುವುದರಿಂದ ಇಲ್ಲಿ ಮೂಲಾ ನಕ್ಷತ್ರ ಇದು ಕೇತು ಗ್ರಹದ ನಕ್ಷತ್ರವಾಗಿರ್ತದೆ. ಈ ನಕ್ಷತ್ರ ಒಳಗೆ ಯಾರೇ ಜನಿಸಿದ್ರು ಅವರು ವಿದ್ಯಾವಂತರಾಗಿರ್ತಾರೆ, ಪಂಡಿತರಾಗಿರ್ತಾರೆ, ಪಾಂಡಿತ್ಯ ಹೊಂದಿರ್ತಾರೆ, ಸಹನಶೀಲರು, ಸುಗುಣಶೀಲರಾಗಿರ್ತಾರೆ. ಯಾವುದೇ ರೀತಿಯಾದಂಥ ಕೆಟ್ಟ ಮನೋಭಾವನೆ ಇರೋದಿಲ್ಲ. ಕಪಟ, ಮೋಸ, ಅಹಂಕಾರ, ದುರಹಂಕಾರ ಈ ಲಗ್ನ ರಾಶಿಯವರಿಗೆ ಇರುವುದಿಲ್ಲ. ಇದೊಂದು ಶ್ರೇಷ್ಠವಾದ ಲಗ್ನವಾಗಿರ್ತದೆ. ಯಾಕಂದರೆ ಗುರು ಅಂದ್ರೆ ಎಲ್ಲರಿಗೂ ಸಮಾನವಾದ ಮಹತ್ವವನ್ನು ನೀಡುವಂಥ ವ್ಯಕ್ತಿಯಾಗಿರ್ತಾನೆ. ಗುರು ಬ್ರಹ್ಮಾಂಡದೊಳಗೆ ಅತಿ ಬೃಹದಾಕಾರವಾದಂಥ ಗ್ರಹ ಯಾವುದು ಅಂತಂದ್ರೆ ಅದು ಗುರುಗ್ರಹವಾಗಿರ್ತದ. ಎಲ್ಲವನ್ನು ನುಂಗಿ ಎಲ್ಲ ಕಷ್ಟ ನಷ್ಟ ನೋವು ನಿಲುವನ್ನು ಸಹಿಸಿಕೊಂಡು ಎಂಥ ಕೆಟ್ಟ ವಿದ್ಯಾರ್ಥಿ ಇದಾನಂದ್ರೂ ಅವನಿಗೆ ಒಳ್ಳೆಯ ಶಿಕ್ಷಣ ನೀಡುವಂಥ ಕೆಲಸ ಗುರು ಮಾಡ್ತಿರ್ತಾನೆ. ಆದ ಕಾರಣ ನಾವು ಗುರುವಿಗೆ ತುಂಬ ಮಹತ್ವವನ್ನು ನೀಡ್ತೇವೆ. ಹರ ಮುನಿದರು ಗುರು ಕಾಯುವನಂತ ನಾವು ಯಾಕೆ ಹೇಳ್ತೇವಪ್ಪ ಅಂತಂದ್ರೆ ಎಂಥ ಸಮಸ್ಯೆ ಬಂದರೂ ಅವನಿಗೆ ಯಾವುದೇ ರೀತಿ ಮನುಷ್ಯ ಹಚ್ಕೊಳ್ಳೋದು ಎಲ್ಲರಿಗೂ ಸಮಾನವಾದಂಥ ಶಿಕ್ಷಣ ನೀಡ್ತಾನೆ. ಅದಕ್ಕೆ ನಾವು ದೇವರಿಗಿಂತಲೂ ಅತಿ ಶ್ರೇಷ್ಠವಾದಂಥ ವ್ಯಕ್ತಿ ಅಂತೇಳಿ ನಾವು ಗುರುವಿಗೆ ಹೇಳ್ತೇವೆ. ಗುರುವನ್ನು ಬಿಟ್ಟರೆ ಯಾರೂ ದೊಡ್ಡವರಿಲ್ಲ ಅಂತ ಹೇಳ್ತೇವೆ. ಯಾಕಂದ್ರೆ ದೇವರಿಗೂ ಒಬ್ಬ ಗುರು ಅದಾನ, ದೇವರಿಗೂ ಒಬ್ಬ ಗುರು ಅದಾನ. ಯಾಕೆ ಪರಮೇಶ್ವರ, ವಿಷ್ಣು, ಬ್ರಹ್ಮ ಇವರಿಗೂ ಒಬ್ಬ ದಕ್ಷಿಣಾಮೂರ್ತಿ ಅಂತ ಅವ್ರಿಗೂ ಒಬ್ಬ ಗುರು ಅದಾನ. ಆದ ಕಾರಣ ಗುರು ದೊಡ್ಡವ ಅಂತ ಹೇಳ್ತೀವಿ. ಬ್ರಹ್ಮಾಂಡದೊಳಗೆ ಗುರುಗ್ರಹ ದೊಡ್ಡದು. ಅದೇ ರೀತಿಯಾದಂತಹ ಶಿಕ್ಷಣಕ್ಕೆ ಮಹತ್ವ ನೀಡುವವರೆಗೂ ಗುರು ದೊಡ್ಡವನಾಗಿರ್ತಾನೆ. ಎಂಥ ದೊಡ್ಡ ವಿದ್ಯಾರ್ಥಿ ಇದ್ದರು ಅವನಿಗೆ, ಎಂಥ ಕೆಟ್ಟ ಮನಸ್ಥಿತಿ ಅವನಿದ್ರು ಅವನಿಗೆ ಒಳ್ಳೆಯ ಶಿಕ್ಷಣ ನೀಡುವ ಕೆಲಸ ಗುರು ಯಾವಾಗಿದ್ದರು ಮಾಡ್ತಿದ್ರು. ಅದಕ್ಕೆ ಗುರು ಮೇಲು ಕೀಳು ನೋಡುವುದಿಲ್ಲ, ಎಲ್ಲರಿಗೂ ಸಮಾನವಾದ ಮನೋಭಾವನೆಯನ್ನು ನೀಡ್ತಾನೆ. ಹೆಂಗಂದ್ರೆ ಒಂದು ಮಾತಿಲ್ಲ, ಗುರು ವಚನ ಉಪದೇಶವನ್ನು ಆಲಿಸಿದೊಡೆ ಎನಗೆ ಮುಕ್ತಿ ಅಂತ ಹೇಳ್ತಾರಲ್ಲ, ಹಂಗೆ ಗುರುವಿನ ವಚನ ಉಪದೇಶವನ್ನು ನಾವು ಆಲಿಸಿದ್ರು ಸಾಕು ನಮ್ಮ ಮುಕ್ತಿ ಆಗ್ಬಿಡ್ತದೆ, ನಮ್ಮ ಜೀವನ ಪಾವನವಾಗ್ತದೆ. ಅವ್ರ ಬರೀ ಸಂಪರ್ಕಕ್ಕೆ ಹೋದ್ರೆ ಸಾಕು ನಮ್ಮಲ್ಲಿ ದುರ್ಗುಣಗಳು ಹೋಗಿ ಸದ್ಗುಣ ನಮ್ಮಲ್ಲಿ ಬೆಳಿತಾವ. ಆದ ಕಾರಣ ಗುರುವಿಗೆ ನಾವು ಅತಿ ಮಹತ್ವವಾದಂತಹ ಪ್ರಾಮುಖ್ಯತೆವಾದಂತಹ ವಿಷಯನ ನಾವು ಹೇಳ್ತೇವೆ. ಆದ ಕಾರಣ ಈ ಲಗ್ನ ಈ ಜಾತಕದಲ್ಲಿ ಹುಟ್ಟಿರೋ ವ್ಯಕ್ತಿ ಯಾವಾಗಿದ್ದರೂ ಒಳ್ಳೆಯವನಾಗಿರ್ತಾನೆ, ಧರ್ಮ ಕಾರ್ಯ ಇರ್ತಾನೆ, ಉನ್ನತ ವಿದ್ಯಾಭ್ಯಾಸ ಹೊಂದಿರ್ತಾನೆ, ಪಾಂಡಿತ್ಯ ಹೊಂದಿರ್ತಾನೆ. ಮತ್ತು ಈ ಲಗ್ನ ಈ ರಾಶಿಯೊಳಗೆ ಜನಿಸಿದ ವ್ಯಕ್ತಿಗಳು ಒಂದು ಬ್ಯಾಂಕ್ ನೌಕರರಾಗಿರ್ತಾರ, ಇಲ್ಲ ಜ್ಯೋತಿಷರಾಗಿರ್ತಾರ, ಇಲ್ಲ ವೇದ ಪಾಂಡಿತ್ಯರ ಹೊಂದಿದಂಥ ವೇದಾಧ್ಯಯನ ಮಾಡಿದಂತಹ ಗುರುಗಳಾಗಿರ್ತಾರ, ಗಣಿತ ತಜ್ಞರಾಗಿರ್ತಾರ. ಈ ರೀತಿಯಾದಂತಹ ಒಳ್ಳೆಯ ಕ್ವಾಲಿಟೀಸ್ ಇರುವಂತಹ ಲಗ್ನ ಅಂತಂದ್ರೆ ಗುರು ಲಗ್ನ ಇದು ಆಗಿರ್ತದ. ಮತ್ತಿನ್ನು ಈ ಧನುಸ್ಸು ಲಗ್ನದಲ್ಲಿ ಯಾವುದೇ ಗ್ರಹ ಬಂದು ಸ್ಥಿತವಾದರೂ ಅದು ಶುಭ ಫಲವನ್ನು ನೀಡ್ತದೆ. ಅಧಿಪತ್ಯದಿಂದ ಆಗಲಿ ನೈಸರ್ಗಿಕವಾಗಲಿ ಯಾವುದೇ ರೀತಿ ಆಗಲಿ ಶುಭ ಫಲವನ್ನು ನೀಡುವಂತಹ ಲಗ್ನ ಅಂತಂದ್ರೆ ಗುರು ಲಗ್ನ. ಅವರ ಪಾಪವನ್ನು ಕಳೆದು ಅವರನ್ನು ಶುದ್ಧ ಮಾಡಿ ಅವರಿಂದ ಒಳ್ಳೆಯ ಕೆಲಸವನ್ನು ಮಾಡಿಸುವಂಥ ಕೆಲಸ ಗುರುಗ್ರಹ ಮಾಡ್ತಿರ್ತ. ಈ ಧನುಸ್ಸು ಲಗ್ನ ಮಾಡ್ತಿರ್ತ. ಅಧಿಪತ್ಯದಿಂದಾಗಲಿ ಯಾವುದೇ ರೀತಿ ಆಗಲಿ. ಇದಕ್ಕೊಂದು ನಿಮಗೆ ಸಣ್ಣವಾದ ಕಥೆ ಹೇಳ್ಬೇಕಂತಂದ್ರೆ, ಒಂದು ಸಲ ಕೈಲಾಸದಲ್ಲಿ ನಾರದ ಮಹರ್ಷಿಗಳು ಶಿವನ ಹತ್ರ ಒಂದು ವರ ಕೇಳ್ತಾರೆ. ಏನಪ್ಪ ಅಂತಂದ್ರೆ, ನನಗೆ ಮೋಕ್ಷದ ಹಾದಿಯನ್ನು ತಿಳಿಸು, ನಾನು ಮೋಕ್ಷದ ಹಾದಿ ಅಂತ ಹೇಳ್ಕೊಂಡು ಈ ಮುಮುಕ್ಷ ಜನರಿಗೆ ನಾನು ಮೋಕ್ಷವನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ ಅಂತ ಗುರುಗಳು ಕೇಳ್ತಾರೆ. ನಾರದ ಮಹರ್ಷಿಗಳು ಪರಶಿವನ ಹತ್ರ ಕೇಳ್ತಾರೆ. ಆವಾಗ ಪರಶಿವನು ಹೇಳ್ತಾನೆ, ನೀನು ಭೂಲೋಕಕ್ಕೆ ಹೋಗು, ಅಲ್ಲಿ ಒಂದು ಕೀಟ ಐತಿ, ಆ ಕೀಟ ನಿನಗೆ ಮೋಕ್ಷದ ಹಾದಿಯನ್ನು ತಿಳಿಸ್ತದ, ಯಾವ ರೀತಿ ಮೋಕ್ಷ ಪಡ್ಕೊಳ್ಬೇಕಂತ ಕೆಲಸ ತಿಳಿಸ್ತದೆ, ಅಲ್ಲಿ ಹೋಗಿ ಕೇಳು ಅಂತ ಹೇಳ್ತಾರೆ. ಆವಾಗ ನಾರದ ಮಹರ್ಷಿಗಳು ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದು ಒಂದು ಭೂಮಿಯಲ್ಲಿ ಒಂದು ಕೀಟ ಹೋಗ್ತಾ ಇರ್ತದೆ. ಅಲ್ಲಿ ನಾರದ ಮಹರ್ಷಿಗಳು ಬಂದ ಕೀಟವನ್ನು ಕೇಳ್ತಾರೆ, ನಾನು ಕೈಲಾಸ ಬಂದಿನಿ ನಾರದ ಮಹರ್ಷಿ, ನಾನು ನಿನ್ನ ಹತ್ರ ಮೋಕ್ಷದ ಹಾದಿನ ತಿಳ್ಕೊಳಕ್ಕೆ ಬಂದೇನಿ,
ಭಗವಂತ ಪರಶಿವನನ್ನು ನಿನ್ನ ಹತ್ರ ಕಳಿಸ ಅಂತ ಹೇಳ್ತಾರೆ. ಅವಾಗ ಕೀಟ ಈ ನಾರದ ಮಹರ್ಷಿ ನೋಡ್ತದ. ಆ ನೋಡಿದ ತಕ್ಷಣ ಕೀಟ ಸತ್ತು ಹೋಗ್ತದ. ಈ ನಾರದ ಮಹರ್ಷಿ ಆಶ್ಚರ್ಯ ಬಿಡ್ತದೆ, ಏನಪ್ಪ ಇದು, ನಾನು ಬಂದು ಕೇಳಿದ್ರೆ ಕೀಟ ಹಿಂಗಾಯ್ತಲ್ಲ ಅಂತ ಕಸ. ಮತ್ತು ಅವರು ಕೈಲಾಸ ಬರ್ತಾರೆ. ಕೈಲಾಸ ಬಂದು ನಡೆದಂಥ ಘಟನೆಯನ್ನು ಭಗವಂತ ಮುಟ್ಟಿ ಕೇಳ್ತಾರೆ, ಈ ರೀತಿ ಆಯಿತು, ಕೀಟ ಸತ್ತೋಯ್ದಂತೆ ಕಸ. ಆಗಲಿ ಹಂಗಾರ ಇನ್ನೊಂದು ಚಾನ್ಸ್ ಕೊಡ್ತೀನಿ ಅಂತೇಳಿ ಮತ್ತೆ ಅವರು ನಾರದ ಮಹರ್ಷಿ ಭೂಮಿ ಕಳಿಸಿ ಅಲ್ಲಿ ಒಂದು ಸರ್ಪ ಐತೆ, ಅಲ್ಲಿ ಹೋಗಿ ಕೇಳು, ನಿನ್ನ ಸಮಸ್ಯೆ ಉತ್ತರಿಸೋದು ಹೇಳ್ತಾರೆ. ಆವಾಗ ನಾರದ ಮಹರ್ಷಿ ಸರ್ಪ ಹತ್ರ ಬಂದು ಕೇಳ್ತಾರೆ, ನಾನು ಕೈಲಾಸ ಬಂದೀನಿ, ನನಗೆ ಮೋಕ್ಷದ ಹಾದಿಯನ್ನು ತಿಳಿಸು ಅಂತ ಹೇಳ್ತಾರೆ. ಆವಾಗ ಇದೇ ಸೇಮ್, ಆ ಸರ್ಪ ನಾರದ ಮಹರ್ಷಿ ನೋಡಿದ ತಕ್ಷಣ ಸತ್ತು ಹೋಗ್ತದೆ. ಮತ್ತೆ ಆಶ್ಚರ್ಯ ಆಗ್ತದೆ. ಅವರು ಆಶ್ಚರ್ಯ ಆಗಿ ಮತ್ತೆ ಕೈಲಾಸಕ್ಕೆ ಬಂದು ಮತ್ತೆ ಹೇಳ್ತಾರೆ ಶಿವನ ಹತ್ರ ಈ ರೀತಿ ಆಯ್ತಂತ ಏಕಸ. ಅವಾಗ ಮತ್ತೆ ಕೊನೆಯ ಚಾನ್ಸ್ ಕೊಡ್ತಾರೆ, ಈ ಸಲ ಹೋಗು, ಅಲ್ಲೊಂದು ಇವಾಗ ಜನಿಸಿದ ಮಗು ಐತಿ, ಆ ಮಗುವಿನ ಹತ್ರ ಹೋಗಿ ನೀನು ಕೇಳು, ನಿನಗೆ ಅವಶ್ಯವಾಗಿ ಮೋಕ್ಷದ ಹಾದಿಯನ್ನು ಅದು ತಿಳಿಸ್ತದ ಅಂತ ಹೇಗಸ. ಮತ್ತು ನಾರದ ಮಹರ್ಷಿ ಭೂಲೋಕ ಬಂದ, ಆ ಮಗುವಿನ ಹತ್ರ ಹೋಗಿ ಕೇಳಿದ, ನಾನು ನಾರದ ಮಹರ್ಷಿ ಬಂದೇನಿ, ನನಗೆ ಮೋಕ್ಷದ ಹಾದಿಯನ್ನು ತಿಳಿಸು ಅಂತ ಹೇಗಸ. ಅವಾಗ ಮಗು ಇವರು ನೋಡ್ತದ, ನೋಡಿ ಅದು ಸತ್ತು ಹೋಗ್ತದ. ಅವಾಗೇನು ಆ ಮಗು ಸತ್ತು ಹೋಗ್ತದಲ್ಲ, ಮಗು ಸತ್ತು ಹೋಗೋ ಅಂತಲೇ ಮತ್ತೆ ಅವರು ಕೈಲಾಸಕ್ಕೆ ಬರ್ತಾರೆ. ಕೈಲಾಸಕ್ಕೆ ಬಂದು ನಡೆಗಟ್ಟನೆ ಹೇಳ್ತಾರೆ. ಅವಾಗ ಅವೇನು ಸತ್ತು ಇರೋದು ಕೀಟ, ಸರ್ಪ, ಮಗು, ಆ ಮೂರು ಕೈಲಾಸವಾಗಿರ್ತಾವೆ. ಮೂರನ್ನು ಕರೀತಾರೆ. ಕರೆದ ಕಾಸ ಮಗುವಿನ ಕೇಳ್ತಾರೆ, ಯಾಕೆ ನೀನು ನಾರದ ಮಹರ್ಷಿ ಹೊಡಿದ ತಕ್ಷಣ ಸತ್ತು ಹೋದೆ ಅಂತ ಹೇಳ್ತಾರೆ. ಆಗ ಆ ಮಗು ಹೇಳ್ತದ, ನಾನು ಮೊದಲು ಕೀಟವಾಗಿ ಹುಟ್ಟಿದ್ದೆ, ಈ ನಾರದ ಮಹರ್ಷಿ ಬಂದು ನನ್ನ ಭೇಟಿ ಮಾಡಿದ ತಕ್ಷಣ ನನಗೆ ಗುರುವಿನ ದರ್ಶನ ಆಯ್ತಲ್ಲ, ಗುರು ದರ್ಶನ ಆದ ತಕ್ಷಣ ಮೋಕ್ಷ ಆಯಿತು, ಆವಾಗ ನಾನು ಸತ್ತೋದು ಹೇಳ್ತದೆ. ಸರ್ಪನ ಕೇಳ್ತಾರೆ, ನಾನು ಕೀಟದಿಂದ ಸರ್ಪ ಆಗಿದ್ದೆ, ಸರ್ಪ ಆದ ತಕ್ಷಣ ನಾನು ಮತ್ತೆ ಗುರುವಿನ ದರ್ಶನ ಆಗಂತಲೇ ಮತ್ತೆ ನಾನು ಈ ಜನ್ಮದಿಂದ ಮುಂದಿನ ಜನ್ಮಕ್ಕೆ ಬನ್ನಿ ಸತ್ತು ಹೋದೆ ಅಂತ ಹೇಳ್ತದೆ. ಆಗ ಮತ್ತೆ ಮಗುವಿನ ಕೇಳ್ತಾರೆ, ಹೌದು ನಾನು ಕೀಟ ಆಗಿದ್ದೆ, ಸರ್ಪ ಆಗಿದ್ದೆ, ಆಮೇಲೆ ಗುರುವಿನ ದರ್ಶನವಾಗಿ ನಾನು ಮುಂದಿನ ಜನ್ಮವಾಗಿ ಪುಣ್ಯವಂತನಾಗಿ ಹುಟ್ಟಿದ್ದೆ ಮಗುವಾಗಿ, ಮತ್ತೆ ಗುರುವಿನ ದರ್ಶನ ಆದ ತಕ್ಷಣ ಮತ್ತ್ಯಾಕೆ ಈ ಜನ್ಮ ಬೇಕಂತ ನಾನು ಸತ್ತು ಹೋದೆ. ಅಂದ್ರೆ ಇದು ತಾತ್ಪರ್ಯ ಏನಪ್ಪ ಅಂತಂದ್ರೆ, ಗುರುವಿನ ದರ್ಶನವಾದ್ರೆ ಸಾಕು ಆ ವ್ಯಕ್ತಿಗೆ ಮೋಕ್ಷ ಆಗ್ತದ ಅನ್ನೋದು ಈ ಕಥೆ ತಾತ್ಪರ್ಯ. ಹಂಗೆ ನಮ್ಗೆ ಗುರುವಿನ ದರ್ಶನ ಆಗ್ಬೇಕು. ಯಾವಾಗ ಗುರುವಿನ ದರ್ಶನ ಆಗ್ತಲ್ಲ, ಅವಾಗ ನಮ್ಮ ಎಲ್ಲ ದುರ್ಗುಣಗಳು ಹೋಗಿ ಸದ್ಗುಣ ಮತ್ತು ಬೆಳಿತಾವ, ನಾವು ಒಳ್ಳೆಯ ವ್ಯಕ್ತಿಗಳಾಗ್ತೇವೆ, ಒಳ್ಳೆಯ ಯೋಚನೆಶೀಲರಾಗ್ತೇವೆ. ಆದ ಕಾರಣ ಗುರುವಿಗೆ ನಾವು ಅಷ್ಟು ದೊಡ್ಡ ಮಹತ್ವವನ್ನು ಕೊಡ್ತೇವೆ. ಅದಕ್ಕೆ ನಾವು ಈ ಧನುಸು ಲಗ್ನ ಬಗ್ಗೆ ತಿಳಿಸ್ಬೇಕಾದ್ರೆ ನಾನು ನಿಮಗೆ ಸಣ್ಣ ಕಥೆಯನ್ನು ಹೇಳಿದ್ದೀನಿ. ಹಂಗೆ ಈ ಧನುಸು ಲಗ್ನದಲ್ಲಿ ಯಾವುದೇ ಗ್ರಹ ಇದ್ದರೂ, ನೈಸರ್ಗಿಕವಾಗಲಿ ಅಥವಾ ಅಧಿಪತ್ಯದಿಂದಾಗಲಿ, ಅದು ಪಾಪಿ ಗ್ರಹವಾಗಿದ್ದರೂ ಇಲ್ಲಿ ಶುಭ ಫಲವನ್ನು ಅವಶ್ಯವಾಗಿ ನೀಡ್ತದೆ. ಮೊದಲನೇದಾಗಿ ಈ ಧನುಷ್ ಲಗ್ನಕ್ಕೆ ಗುರುಗ್ರಹ ಅಧಿಪತಿಯಾಗಿ ಬರ್ತಾನೆ. ಲಗ್ನದಲ್ಲಿ ಗುರುಗ್ರಹ ಇದ್ದಪ್ಪ ಅಂದರೆ ಅತ್ಯಂತ ಶ್ರೇಷ್ಠ ಮತ್ತು ಶುಭ ಫಲ ನೋಡ್ತಾನೆ. ಅವನು ದೊಡ್ಡ ರಾಜಯೋಗದೊಳಗೆ ಜನಿಸಿರುವಂಥ ವ್ಯಕ್ತಿ ಆಗಿರ್ತಾನೆ. ಲಗ್ನದಲ್ಲಿ ಗುರುಗ್ರಹ ಇದ್ದಪ್ಪ ಅಂದ್ರೆ ರಾಜಯೋಗದಲ್ಲಿ ಜನಿಸಿರುವಂಥ ವ್ಯಕ್ತಿ ಆಗಿರ್ತಾನೆ. ಯಾಕಂತಂದ್ರೆ ಈ ಲಗ್ನಕ್ಕೆ ಗುರು ಶ್ರೇಷ್ಠ ಫಲವನ್ನು ಹೇಳ್ತಾನೆ. ಮತ್ತು ಲಗ್ನದಲ್ಲಿ ಗುರು ಇರುವುದು ಒಳ್ಳೆಯ ಫಲ. ಯಾವುದೇ ಲಗ್ನವಾಗಲಿ ಲಗ್ನದಲ್ಲಿ ಗುರು ಇದ್ದರೆ ನಾನು ಶ್ರೇಷ್ಠ ಫಲ ಹೇಳ್ತೀನಿ. ಇನ್ನು ತನ್ನ ಮನೆಯೊಳಗೆ ಗುರು ಇದ್ದಪ್ಪ ಅಂತಂದ್ರೆ ಜಾತಕನು ಶ್ರೇಷ್ಠನಾಗಿರ್ತಾನೆ, ವಿದ್ಯಾವಂತನಾಗಿರ್ತಾನೆ, ಧೈರ್ಯವಂತನಾಗಿರ್ತಾನೆ, ಸಾಹಸವಂತನಾಗಿರ್ತಾನೆ, ಒಳ್ಳೆಯ ನಡೆ ನುಡಿ, ಗುಣಶೀಲ, ಸಗುಣಶೀಲ, ಸದ್ಗುಣಗಳನ್ನ ಹೊಂದಿರ್ತಾನೆ. ಇಷ್ಟೆಲ್ಲ ಒಳ್ಳೆಯ ಗುಣಗಳು ಹೊಂದಿರುವಂಥ ವ್ಯಕ್ತಿ ಈ ಗುರು ಲಗ್ನದಲ್ಲಿದ್ದರೆ ಆಗ್ತಾನೆ. ಇನ್ನು ಈ ಧನುಸು ಲಗ್ನಕ್ಕೆ ಮತ್ತಿನ ದ್ವಿತೀಯಾಧಿಪತಿ ಮತ್ತು ತೃತೀಯಾಧಿಪತಿ ಆದಂತಹ ಶನಿ ಗ್ರಹನು ಶುಭ ಫಲವನ್ನು ನೀಡ್ತಾನೆ. ಶನಿ ಗ್ರಹ ನೈಸರ್ಗಿಕವಾಗಿ ಪಾಪಿ ಗ್ರಹವಾದರೂ, ತೃತೀಯಾಧಿಪತಿ ಅಧಿಪತ್ಯದಿಂದ ಅಶುಭ ಗ್ರಹವಾದರೂ ಲಗ್ನದಲ್ಲಿ ಶನಿ ಗ್ರಹ ಇದ್ರಂದ್ರೆ ಶುಭ ಫಲವನ್ನು ನೀಡ್ತಾನೆ. ಶನಿಯೆಲ್ಲ ಅಶುಭತ್ವ ಕಳೆದು ಶುಭ ವ್ಯಕ್ತಿಯಾಗಿರುವಂತಹ ಶನಿ ಆಗ್ತಾನೆ. ಅದರಲ್ಲಿ ಸ್ವಲ್ಪ ಆಲಸ್ಯವನ್ನು ಹೊಂದಿರುವಂತಹ ವ್ಯಕ್ತಿ ಆಗ್ತಾನೆ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನು ಕೆಟ್ಟ ಫಲ ನೀಡುವುದಿಲ್ಲ. ಆದರೆ ಸಪ್ತಮಕ್ಕೆ ದೃಷ್ಟಿ ಬೀಳುವುದರಿಂದ ವೈವಾಹಿಕ ಜೀವನಕ್ಕೆ ಅಷ್ಟೊಂದು ಒಳ್ಳೆಯ ಫಲವನ್ನು ನೀಡುವುದಿಲ್ಲ. ಅವನು ನೈಸರ್ಗಿಕವಾಗಿ ತನ್ನ ಪಾಪವನ್ನು ಕಳ್ಕೊಂಡು ಒಳ್ಳೆಯ ವ್ಯಕ್ತಿ ಆಗ್ತಾನೆ. ಆದರೆ ಸಪ್ತಮ ಸ್ಥಾನದಲ್ಲಿ ಸ್ವಲ್ಪ ಅಶುಭ ಫಲವನ್ನು ನೀಡುವಂಥ ಕಾರಣ ಈ ಶನಿ ಗ್ರಹ ಮಾಡ್ತಾನೆ. ಆದ ಕಾರಣ ಸ್ವಲ್ಪ ಪ್ರಮಾಣದಲ್ಲಿ ಶುಭ ಮತ್ತು ಸ್ವಲ್ಪ ಪ್ರಮಾಣದ ಅಶುಭ ಫಲವನ್ನು ಶನಿ ಗ್ರಹ ನೀಡ್ತಾನೆ ಇರಬಹುದು. ಇನ್ನು ಈ ಧನುಸು ಲಗ್ನಕ್ಕೆ ಪಂಚಮಾಧಿಪತಿ ಮತ್ತು ದ್ವಾದಶಾಧಿಪತಿ ಆದಂಥ ಕುಜಗ್ರಹ ಶುಭ ಫಲವನ್ನು ನೀಡ್ತಾಕಲ್ಲಿ ಇವನು ರಾಜಯೋಗಾಧಿಪತಿ ಹಾಕೋಣ. ಪಂಚಮ ಅಂದ್ರೆ ಇದು ಕೇಂದ್ರತೆಗಳ ಸಂಬಂಧ ಬರ್ತದೆ. ಇಲ್ಲಿ ರಾಜಯೋಗನ ಸೃಷ್ಟಿ ಆಗ್ತದೆ. ಅಕಸ್ಮಾತ್ ಏನಾದ್ರು ಗುರು ಕುಜಗ್ರಹ ಇಬ್ಬರು ಸೇರಿ ಇರ್ತಿದ್ರಪ್ಪ ಅಂದ್ರೆ ಈ ಲಗ್ನಕ್ಕೆ ಶುಭ ಫಲವನ್ನು ಶ್ರೇಷ್ಠ ಫಲ ನೀಡ್ತಾನೆ, ರಾಜಯೋಗಕಾರಕ ಆಗ್ತದ ಈ ಲಗ್ನ. ಇನ್ನು ಈ ಲಗ್ನಕ್ಕೆ 6ನೇ ಮನೆ ಮತ್ತು ಷಷ್ಠಾಧಿಪತಿ ಮತ್ತು ಏಕಾದಶಾಧಿಪತಿ ಆದಂಥ ಶುಕ್ರ ಗ್ರಹ ಶುಭ ಫಲವನ್ನು ನೀಡ್ತಾನೆ. ಈ ಲಗ್ನಕ್ಕೆ ವೈರ್ಯಗ್ರಹ ಅಥವಾ ಶತ್ರುಗ್ರಹವಾಗಿದ್ದರೂ ಶುಕ್ರ ಶುಭ ಫಲವನ್ನು ಅವಶ್ಯವಾಗಿ ನೀಡ್ತಾನೆ ಈ ಧನುಸು ಲಗ್ನಕ್ಕೆ. ಇನ್ನು ಈ ಲಗ್ನಕ್ಕೆ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ಆದಂತಹ ಬುಧ ಗ್ರಹನು ಶ್ರೇಷ್ಠ ಫಲ ನೀಡ್ತಾನೆ. ಇಲ್ಲಿ ಗುರು ಮತ್ತು ಬುಧ ಗ್ರಹ ಇಬ್ಬರು ಶತ್ರುಗ್ರಹಗಳವಾಗಿದ್ದರೂ, ಕೇಂದ್ರಾಧಿಪತಿ ದೋಷವನ್ನು ಅಂಟಿಕೊಂಡಿದ್ದರೂ ಇಲ್ಲಿ ಬುಧ ಗ್ರಹ ಶುಭ ಫಲ ನೀಡ್ತಾನೆ. ಯಾಕಂದರೆ ಇಲ್ಲಿ ಇವನು ದಿಗ್ಬಲಿ ಆಗ್ತಾನೆ. ದಿಗ್ಬಲಿ ಆಗುವುದರಿಂದ ಅವನು ಅಶುಭತೆ ಕಳೆದು ಶುಭ ಫಲವನ್ನು ಬುಧ ಗ್ರಹ
ಅವಶ್ಯವಾಗಿ ಜಾತಕ ನೀಡ್ತಾನೆ. ಲಗ್ನದಲ್ಲಿ ಬುಧ ಇದ್ದಪ್ಪ ಅಂದರೆ ವಿದ್ಯಾವಂತ, ಹೆಚ್ಚಿನ ವಿದ್ಯೆಯನ್ನು ಕಲಿಯುವಂತಹ ವ್ಯಕ್ತಿ ಆಗ್ತಾನೆ, ಗಣಿತಶಾಸ್ತ್ರಜ್ಞ ಆಗ್ತಾನೆ, ಇಂಗ್ಲೀಷ್ ಪಾಂಡಿತ್ಯವನ್ನು ಪಡಿತಾನೆ, ಜ್ಯೋತಿಷ್ಯ ಮತ್ತು ಧಾರ್ಮಿಕ ನಂಬಿಕೆಗಳು ಒಳಗೊಂಡಿರ್ತಾನೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಮಹತ್ವದ ಸಾಧನೆಯನ್ನು ಈ ಜಾತಕ ಮಾಡ್ತಾನೆ ಲಗ್ನದಲ್ಲಿ ಬುಧ ಗ್ರಹ ಇದ್ದ ಅಂತಂದ್ರೆ. ಯಾಕಂದ್ರೆ ದಶಮಾಧಿಪತಿ ಅವನಾಗ್ತಾನೆ, ಪ್ರಪಂಚಕ್ಕೂ ಅವನ ಕಾರಕ ಆಗ್ತಾನೆ ಮತ್ತು ಕಲಿಕೆಗೆ ಅವನ ಕಾರಕನಾಗುವುದರಿಂದ ಇಲ್ಲಿ ಶುಭ ಫಲವನ್ನು ಬುಧ ಗ್ರಹ ಅವಶ್ಯವಾಗಿ ನೀಡ್ತಾನೆ. ಈ ಲಗ್ನದಲ್ಲಿ ಬುಧ ಗ್ರಹ ಇರ್ಬೋದು. ಇನ್ನು ಅಷ್ಟಮಾಧಿಪತಿ ಆದಂಥ ಚಂದ್ರ ಶುಭ ಫಲ ನೀಡ್ತಾನೆ. ಯಾಕಂದ್ರೆ ಅಷ್ಟಮ ದೋಷ ಚಂದ್ರನಿಗಿಲ್ಲ. ಆದ ಕಾರಣ ಮತ್ತು ಗುರು ಚಂದ್ರ ಇಬ್ಬರು ಮಿತ್ರ ಗ್ರಹವಾಗಿರೋದ್ರಿಂದ ಇಲ್ಲಿ ಶುಭ ಫಲವನ್ನು ಚಂದ್ರ ಅವಶ್ಯವಾಗಿ ನೀಡ್ತಾನೆ. ಇಲ್ಲಿ ಲಗ್ನದಲ್ಲಿ ಚಂದ್ರ ಇರ್ಬೋದು, ಆದರೆ ಅಮಾವಾಸ್ಯ ಚಂದ್ರನ ಆಗಿದ್ದರೆ ಅಷ್ಟು ಒಳ್ಳೆಯದಲ್ಲ, ಒಳ್ಳೆಯ ಫಲ ನೀಡುವುದಿಲ್ಲ. ಮತ್ತಿನ್ನು ಭಾಗ್ಯಾಧಿಪತಿ ಆದಂಥ ರವಿ ಗ್ರಹ ಅತ್ಯಂತ ಶ್ರೇಷ್ಠ ಫಲ ನೀಡ್ತಾನೆ. ಯಾಕಂದರೆ ಇಲ್ಲಿ ಕೇಂದ್ರ ಕೋಣ ತ್ರಿಕೋಣ ಸಂಬಂಧ ಬರ್ತದಲ್ಲಿ. ಆದ ಕಾರಣ ಇಲ್ಲಿ ಶುಭ ಫಲವನ್ನು ಅವಶ್ಯವಾಗಿ ರವಿಗ್ರಹ ನೀಡ್ತಾನೆ ಇಲ್ಲಿ. ಆದ ಕಾರಣ ರವಿಗ್ರಹ ಇರಬಹುದು. ಇದು ಗುರು ಮತ್ತು ರವಿಗ್ರಹ ಇಬ್ಬರು ಸೇರಿ ನಿಂತಿದ್ರೆ ಶಿವರಾಜ ಯೋಗವಾದಂಥ ಮಹಾಯೋಗವಾಗ್ತದೆ. ಇಂಥ ಮಹಾಯೋಗ ಇರುವಂಥ ಜಾತಕ ಸರ್ಕಾರಿಯೊಳಗೆ ಉನ್ನತವಾದ ಹುದ್ದೆಯಲ್ಲಿರ್ತಾನೆ. IAS, IFS, KS ಈ ರೀತಿಯಾದಂತಹ ದೊಡ್ಡ ಹುದ್ದೆಗಳಿರ್ತಾನೆ, ಅಥವಾ ಪ್ರಧಾನಮಂತ್ರಿನೂ ಆಗಬಹುದು. ಅಂಥ ಶ್ರೇಷ್ಠ ಯೋಗನೂ ಇಲ್ಲಿ ರಚನೆ ಆಗ್ತದೆ. ಗುರು ಮತ್ತು ರವಿ ಗ್ರಹಗಳು ಧನುಸು ಲಗ್ನ ಸೇರಿತ್ತು ಶುಭವಾಗಿದ್ರೆ ಅಂತಂದ್ರೆ, ಆದರೆ ಶನಿ ಮಾತ್ರ ಸೇರಬಾರ್ದು, ಇವರು ಮಾತ್ರ ಇರಬೇಕು. ಇವರಿದ್ದಂತಹ ಶಿವರಾಜ ಯೋಗವಾದಂಥ ಮಹಾಯೋಗ ಇಲ್ಲಿ ನಡೀತದೆ. ಇನ್ನು ಈ ಧನುಸು ಲಗ್ನಕ್ಕೆ ರಾಹು ಮತ್ತು ಕೇತುಗಳು ಏನು ಶುಭ ಫಲವನ್ನು ನೀಡ್ತಾರೋ ಅಶುಭ ಫಲವನ್ನು ನೀಡ್ತಾರೋ ಅನ್ನೋದನ್ನ ಮೊದಲನೇದಾಗಿ ಈ ರಾಹು ಗ್ರಹ ಈ ಧನುಸು ರಾಶಿ ಹೋಗಿತ್ತಪ್ಪ ಅನ್ನೋದಕ್ಕೆ ನಾವು ಕೋದಂಡ ರಾಹು ಅಂತ ಹೇಳ್ತೇವೆ. ಭಗವಂತ ಶ್ರೀರಾಮಚಂದ್ರರ ಜಾತಕದಲ್ಲೂ ಈ ಧರ್ಮದ ಮನೆಯಲ್ಲಿ ಅಥವಾ ಈ ಗುರುವಿನ ಮನೆಯಲ್ಲಿ ಧನುಸು ರಾಶಿಯಲ್ಲಿ ರಾಹುಗ್ರಹ ಸ್ಥಿತನಾಗಿದ್ದ, ಅದಕ್ಕೆ ನಾವು ಅವಂಗ ಕೋದಂಡ ರಾಹು ಅಂತ ಹೇಳ್ತೇವೆ. ಇಲ್ಲಿ ಅವನು ರಾಹುಗ್ರಹ ಸ್ವಲ್ಪ ಪ್ರಮಾಣದ ಅಶುಭ ಫಲ ನೀಡ್ತಾನೆ. ಪೂರ್ಣ ಪ್ರಮಾಣದಲ್ಲಿ ಶುಭ ಫಲ ನೀಡೋಕ್ಕಾಗೋದಿದ್ದರೂ ಸ್ವಲ್ಪ ಪ್ರಮಾಣದ ಅಶುಭ ಫಲವನ್ನು ನೀಡ್ತಾನೆ. ಕೆಲವು ಸಲ ನಮ್ಮ ಮಠಾಧೀಶರಾಗಲಿ, ಪುರೋಹಿತರಾಗಲಿ, ಅರ್ಚಕರಾಗಲಿ ಅತ್ಯಾಶೆ ಬೀಳುವುದು ಅಥವಾ ಕೆಟ್ಟ ದುರ್ಗುಣಗಳನ್ನು ಬೇಯಿಸುವಂಥ ಸಮಯ ಯಾವಾಗಿರುತ್ತಪ್ಪ ಅಂದ್ರೆ ಗುರುವಿಗೆ ಅಶುಭ ಗ್ರಹ ಸಂಬಂಧ ಬಂದಾಗ ಅಥವಾ ಗುರು ರಾಹು ಸೇರಿ ನಿಂತಾಗ ಇಂಥ ಕೆಟ್ಟ ಕೆಲಸಗಳು, ಕೆಟ್ಟ ಕಾರ್ಯಗಳು ಅವರ ಜಾತಕದಲ್ಲಿ ನಡೀತಾವೆ, ಅವರ ಜೀವನದಲ್ಲಿ ನಡೀತಾ ಇರ್ತಾವೆ. ಆದ ಕಾರಣ ರಾಹು ಇಲ್ಲಿ ಸ್ವಲ್ಪ ಪ್ರಮಾಣದ ಶುಭ ಮತ್ತು ಸ್ವಲ್ಪ ಪ್ರಮಾಣದ ಅಶುಭ ಫಲವನ್ನು ನೀಡ್ತಾನೆ. ಇನ್ನು ಕೇತು ಗ್ರಹ ಸ್ಥಿತನಾಗಬಹುದು. ಯಾಕಂದರೆ ಕೇತು ಒಂದು ಜ್ಞಾನಕಾರಕ ಗ್ರಹ ಮತ್ತು ಅವನು ಇಲ್ಲಿ ಮೂಲಾ ನಕ್ಷತ್ರ ಸ್ಥಿತನಾಗಿದ್ದಪ್ಪ ಅಂದ್ರೆ ಅತ್ಯಂತ ಶ್ರೇಷ್ಠ ಫಲ ನೀಡ್ತಾನೆ. ಆ ವ್ಯಕ್ತಿ ಸನ್ಯಾಸಿ ಆಗಿರ್ತಾನೆ. ಪರಮಹಂಸ ಪರಿವಾರ್ಜಿಕ ಆಚಾರ್ಯ ಅಂತಲ್ಲ, ಪರಿವಾರ್ಜಿಕವಾದಂತಹ ವ್ರತ ನಿಯಮದೊಳಗೆ ಅವನು ಸ್ಥಿತನಾಗಿರ್ತಾನೆ ಆ ಜಾತಕನು. ಆದ ಕಾರಣ ಇಲ್ಲಿ ಕೇತು ಗ್ರಹ ಶ್ರೇಷ್ಠ ಫಲ ನೀಡ್ತಾನೆ. ಆ ಜಾತಕನ ಜ್ಞಾನದೊಳಗೆ ಅತ್ಯಂತ ಎತ್ತರದ ಸ್ಥಾನಕ್ಕೆ ಹೋಗ್ತಾನೆ. ಅವನು ಪರಿವಾರ್ಜಿಕವಾದಂತಹ ನಿಯಮದೊಳಗೆ ಅಥವಾ ವ್ರತದೊಳಗೆ ಆ ವ್ರತವನ್ನು ಪಾಲನೆ ಮಾಡುವಂಥ ವ್ಯಕ್ತಿಯಾಗಿರ್ತಾನೆ. ಆದ ಕಾರಣ ಇಲ್ಲಿ ಕೇತು ಗ್ರಹ ಸ್ಥಿತನಾಗಬಹುದು. ಇನ್ನು ಈ ಧನುಸು ಲಗ್ನದ ಬಗ್ಗೆ ನಿಮ್ಗೆ ಏನಾದರೂ ಅನುಮಾನಗಳು, ಸಂದೇಹಗಳು, ಪ್ರಶ್ನೆಗಳು ಇದ್ರನ್ನು ಸಂಪರ್ಕ ಮಾಡಬಹುದು. ನಂಬರ್ 8618390255. ನೀವು ಈ ನಂಬರ್ಗೆ ನನಗೆ ವಾಟ್ಸಪ್ ಮೆಸೇಜ್ ಮಾಡಬಹುದಲ್ಲ, ಯೂಟ್ಯೂಬ್ದಲ್ಲಿ ಕಮೆಂಟ್ ಹಾಕಿದ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡೋ ಪ್ರಯತ್ನ ಮಾಡ್ತೀನಿ. ಹಾಗೂ ಮತ್ತು ನಿಮ್ಮ ಜಾತಕ ವಿಶ್ಲೇಷಣೆ ಇದ್ದರೆ ನಂಗೆ ಸಂಪರ್ಕ ಮಾಡಬಹುದು. ನಿಮ್ಮ ಜಾತಕ ವಿಶ್ಲೇಷಣೆ ವಾಸ್ತು ರೀತಿಯಾದಂತಹ ಯಾವುದೇ ದೋಷಪೂರಿತವಾದಂಥ ಜಾತಕ ಇದ್ದರೂ ಅದಕ್ಕೆ ಪರಿಹಾರಗಳನ್ನು ನೀಡೋದು ಪ್ರಯತ್ನ ಮಾಡ್ತೀನಿ. ಹಾಗೂ ಇನ್ನೂ ಏನಾದರೂ ಅನೇಕ ಪ್ರಶ್ನೆಗಳಿದ್ದರೆ ನನಗೆ ಮೆಸೇಜ್ ಕಮೆಂಟ್ ಮಾಡೋದ್ರಿಂದ ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಉತ್ತರ ನೀಡುವಂಥ ಪ್ರಯತ್ನ ಮಾಡ್ತೀನಿ. ಹಾಗೂ ನಮ್ಮ ವಿಡಿಯೋನ ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮ ಒಂದು ಪ್ರೂಫಾಗಿ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಹಾಗೂ ಧನ್ಯವಾದಗಳು.